ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಮಾತಾಡೋಣ ಅಂತ ಹೋದೆ, ಅಲ್ಲಿ ಸೌಂಡ್ಗೆ ಕೇಳಿಸಲ್ಲ ಅಂತ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಹಾಗೆ ಮಶ್ರೂಮ್ ಬಿರಿಯಾನಿ ಮತ್ತು ಟೆಂಪಲ್ ವ್ಲಾಗ್ ಆಗಿರುತ್ತೆ, ನೀವು ನೋಡ್ಕೊಂಡು ಬನ್ನಿ. ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಆಯಲ್ ಹಾಕ್ಕೊಂಡು ಮತ್ತು ಈ ಮಸಾಲೆ ಐಟಮ್ ಎಲ್ಲ ಹಾಕ್ಕೊಳ್ಳಿ. ಚಕ್ಕೆ, ಮೊಗ್ಗು, ಲವಂಗ ಎಲ್ಲ ಇದಿಷ್ಟು ಹಾಕ್ಕೊಂಡು ಒಂದು 2-3 ಗೆಂಡೆ ಈರುಳ್ಳಿ ಹೆಚ್ಕೊಂಡು ಇದನ್ನು ಹಾಕ್ಕೊಳ್ಳಿ ಒಗ್ಗರಣೆಗೆ. ಸ್ವಲ್ಪ ಹಾಗೆ ಫ್ರೈ ಮಾಡಿ ಮತ್ತು ಟೊಮೊಟೊ ಹಾಕ್ಕೊಂಡು ಅದಕ್ಕೂ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಸ್ವಲ್ಪ ಬೇಯೋದಕ್ಕೆ. ಮತ್ತು ಬಟಾಣಿ ರಾತ್ರಿ ನೆನೆಸಿಟ್ಟಿರೋ ಬಟಾಣಿನ ಇವಾಗ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಫ್ರೈ ಮಾಡಿ. ಮತ್ತು ಇದಕ್ಕೆ ಮಸಾಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ, ಟೊಮೊಟೊ ಇದಿಷ್ಟು ಫ್ರೈ ಮಾಡಿ, ಇದಿಷ್ಟು ರುಬ್ಕೊಂಡಿರೋದು ಮಸಾಲೆ ಇದು. ಈ ಮಸಾಲೆನ ಇದಕ್ಕೂ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ತೇಲೋ ಅಷ್ಟು ಬಿಡೋ ಅಷ್ಟು ಇದನ್ನು ಫ್ರೈ ಮಾಡಬೇಕು. ಒಗ್ಗರಣೆಲೇ ಫ್ರೈ ಮಾಡಬೇಕು ನೀಟಾಗಿ. ಇದು ನೀಟಾಗಿ ಫ್ರೈ ಮಾಡಿದ್ಮೇಲೆ ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಮತ್ತು ಇದಕ್ಕೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಇದಿಷ್ಟನ್ನು ಒಗ್ಗರಣೆಗೆ ಹಾಕ್ಕೊಳ್ಳಿ. ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಮತ್ತು ಇದನ್ನು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೋಬೇಕು, ಅದೇ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಮಶ್ರೂಮ್ನ ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಒಗ್ಗರಣೆಗೆ ಇದಕ್ಕೆ ಹಾಕೊಂಬಿಡಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಇದಕ್ಕೆ ಅಕ್ಕಿ ಹಾಕ್ಕೋಬೇಕು. ಅಕ್ಕಿ ತೊಳೆದು ನೀಟಾಗಿ ಇದಕ್ಕೆ ನೀವೆಷ್ಟು ಕ್ವಾಂಟಿಟಿ ಮಾಡ್ತೀರಾ ಅಷ್ಟರ ಮೇಲಾಗುತ್ತೆ. ನಾನು 1.5 ಪಾವ್ ಹಾಕಿದ್ದೀನಿ. 1.5 ಪಾವ್ಗೆ 3.5 ಗ್ಲಾಸ್ ನೀರು ಹಾಕಿದ್ದೀನಿ ಗೈಸ್. ಇದಕ್ಕೆ ಅಕ್ಕಿನೂ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆಲೆ ಫ್ರೈ ಮಾಡಿ ನೀಟಾಗಿ ಒಗ್ಗರಣೆಲೆ ಫ್ರೈ ಮಾಡಿದ್ಮೇಲೆ ನಾನು ನೀರು ಅಕ್ಕಿ ಎಷ್ಟು ಹಾಕಿದ್ದೆ ಅಷ್ಟಕ್ಕೆ 3.5 ಗ್ಲಾಸ್ ನೀರು ಹಾಕಿದ್ದೀನಿ. 3.5 ಗ್ಲಾಸ್ ನೀರು ಹಾಕಿದ್ಮೇಲೆ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಹಾಗೆ ಕುದಿಯೋಕ್ಕೆ ಬಿಡಿ. ಕೈ ಆಡಿಬಿಟ್ಟು ಕುದಿಯೋಕ್ಕೆ ಬಿಟ್ಮೇಲೆ ನೋಡಿ ಇಲ್ಲಿ ಆಯಿಲೆಲ್ಲ ಹೇಗೆ ಬಿಟ್ಕೊಂಡಿದೆ, ಆ ಥರ ಕುದಿಯೋಕ್ಕೆ ಬಿಟ್ಮೇಲೆ ಕುಕ್ಕರ್ ಮುಚ್ಚಿ 2 ವಿಷಲ್ ಕೂಗಿಸಿದ್ರೆ ಮಶ್ರೂಮ್ ಪಲಾವ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿತ್ತು ಗೈಸ್. ನೀವು ಒಂದ್ಸಲ ಮನೇಲಿ ಹೀಗೆ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಂಜೆ ಟೆಂಪಲ್ಗೆ ಹೋಗಿದ್ವಿ. ಹಾಗೆ ಆಚೆ ಕಡೆ ಕ್ಲಿಪ್ಪಿಂಗು, ಅಲ್ಲಿ ಪ್ರಸಾದ ಕೊಟ್ಟಿದ್ರು ಗೈಸ್. ಆಚೆ ಹೋಗಿದ್ದೆ ಗೈಸ್, ದೇವಸ್ಥಾನಕ್ಕೆ ಹೋಗಿದ್ವಿ. ನಾನು ಅಕ್ಕ ನಂಜನಗೂಡಲ್ಲಿ ಇದ್ದೀನಿ ಅಂತ ಹೇಳಿದ್ನಲ್ಲ, ಆಚೆ ಹೋಗ್ಬಿಟ್ಟು ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ವಾಕದಂಗೆ ಆಗುತ್ತೆ ಅಂತ ಹೋಗಿದ್ದು. ಆವಾಗಲೇ ಬಂದು ನನ್ನ ಮಗ ಪಪ್ಪಡ್ ಮಸಾಲ ಕೇಳಿದ್ದ, ನಮ್ಮ ಅಕ್ಕನ ಮಗನೂ ಕೇಳಿದ್ದ. ಅವನಿಗೆ ಪಪ್ಪಡ್ ಮಸಾಲ ಮತ್ತು ಸ್ಯಾಂಡ್ವಿಚ್ಚು ಮತ್ತು ಬ್ರೆಡ್ ಜಾಮು ಹುಡುಗರಿಗೆಲ್ಲ ಹಾಕ್ಕೊಟ್ಟು ನಾನು ತಿಂದೆ, ಸ್ವಲ್ಪ ತಿಂದ್ಬಿಟ್ಟು ಇವಾಗೆಲ್ಲ ಕೂತಿದ್ವಲ್ಲ, ಸರಿ ವ್ಲಾಗ್ನೇ ಹೆಂಗೆ ಮಾಡೋಣ ಅಂತ ಅಂದ್ಬಿಟ್ಟು ಶುರು ಮಾಡಿದೆ ಅಷ್ಟೇ. ನಿಮಗೆ ಈ ವಿಡಿಯೋಸ್ ಎಲ್ಲ ನೋಡಿದರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡಿ ಗೈಸ್ ಪ್ಲೀಸ್. ಓಕೆ ಬಾಯ್.